ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈಷ್ಣವಿ. ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್. ನಾವಿವತ್ತು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋಂಥ ರೆಸಿಪಿ ಏನಂದರೆ ಹಾಗಲಕಾಯಿ ಸಾಂಬಾರ್. ಈ ಹಾಗಲಕಾಯಿ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ. ಕಹಿ ಅಂತ ಎಷ್ಟೋ ಜನ ಹಾಗಲಕಾಯಿ ಸಾಂಬಾರನ್ನ ತಿನ್ನೋದೇ ಇಲ್ಲ. ಈ ಥರ ಹಾಗಲಕಾಯಿ ಬೇಯಿಸ್ಬಿಟ್ಟು ನಾವು ಹಾಗಲಕಾಯಿ ಸಾಂಬಾರನ್ನ ಮಾಡೋದು ತೋರಿಸ್ತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ಹಾಗಲಕಾಯಿ ಸಾಂಬಾರು ಕಹಿ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹುರಿದ್ಬಿಟ್ಟು ಕೂಡ ಹಾಗಲಕಾಯಿ ಸಾಂಬಾರನ್ನ ಮಾಡ್ತಾರೆ. ಅದು ನಾವು ಹುರಿದು ಹೇಗೆ ಮಾಡಿದ್ರು ಸ್ವಲ್ಪ ಕಹಿ ಬರುತ್ತೆ. ಕಹಿ ಇಷ್ಟಪಡದೇ ಇರೋರು ಈ ಥರ ಮಾಡಿ ತಿನ್ಬೋದು. ಕಹಿ ಇಷ್ಟಪಡೋರು ಹುರಿದು ಮಾಡ್ಬೋದು. ಈಗ ನಾವು ಬೇಯಿಸ್ಬಿಟ್ಟು ಮಾಡೋದು ಅಂತ ಹೇಗೆ ಅಂತ ತೋರಿಸ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಹುರಿದು ಮಾಡೋದು ಹೇಗೆ ಅಂತ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ, ಬೇಕು ಅಂದರೆ ತಿಳಿಸ್ಕೊಡ್ತೀವಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲಲ್ಲಿ ಬರ್ತಿರೋ ವಿಡಿಯೋಸು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನಾವು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಾವು ಅಪ್ಲೋಡ್ ಮಾಡಿದ ತಕ್ಷಣ ಬೇಗ ನೋಡ್ಬೋದು. ಈಗ ಹಾಗಲಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅರ್ಧ kg ಆಗೋಷ್ಟು ಹಾಗಲಕಾಯಿನ ಈ ರೀತಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈ ರೀತಿ ರೌಂಡಾಗಿ ಕಟ್ ಮಾಡೋದಿಲ್ಲ ಅಂದರೆ ಮಧ್ಯೆ ಕಟ್ ಮಾಡಿಬಿಟ್ಟು ಬೀಜ ತೆಗೆದು ಕೂಡ ಹಾಕೊಬೋದು. ಈಗ ರೌಂಡಾಗಿ ಕಟ್ ಮಾಡಿದ್ದಾದಮೇಲೆ ಸ್ವಲ್ಪ ಬೀಜ ಸ್ವಲ್ಪ ದಪ್ಪ ಇರೋದು ಮಾತ್ರ ತೆಗಿತಾ ಇದ್ದೀನಿ. ಚಿಕ್ಕ ಚಿಕ್ಕದೆಲ್ಲ ಏನು ತೆಗಿಯೋದು ಬೇಕಿಲ್ಲ. ಈಗ ಇದಕ್ಕೆ ಒಂದು ಹಿಡಿ ಆಗೋಷ್ಟು ಹುಣಸೆಹಣ್ಣು ಮತ್ತು ಸ್ವಲ್ಪ ಉಪ್ಪು ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ 2 ರಿಂದ 3 ವಿಜಿಲ್ ಹಾಕ್ಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಬೇಡ ಅಂದರೆ ಹಾಗೆ ಕೂಡ ಬೇಯಿಸ್ಕೊಬೋದು, ತುಂಬ ಟೈಮ್ ತೊಗೊಳುತ್ತೆ. ಕುಕ್ಕರಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ಚಿಕ್ಕದಾಗಿರೋದು 5 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಬೇಕು. ಇದರಲ್ಲೇ 1 ಈರುಳ್ಳಿನ ಮಸಾಲೆ ರುಬ್ಬೋದಕ್ಕೆ ತೊಗೊಂಡಿದ್ದೀನಿ. ಹಾಗೆ 2 ಟೊಮೆಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಮಸಾಲೆ ರುಬ್ಬೋದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಪೂರ್ತಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಟೊಮೆಟೊದಲ್ಲಿ ಒಂದು 1/4 ಭಾಗ ಆಗೋಷ್ಟು ಟೊಮೆಟೊ ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಹಾಗೆ ತೊಗೊಂಡಿದ್ದೀನಿ ಹುರಿದೆ, ಮತ್ತು 3 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್, ಮತ್ತು 1 ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ, ಮತ್ತು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಸಾಂಬಾರ್ ಥಿಕ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ಫುಲ್ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು, ತರ್ತರಿಯಾಗಿದ್ರೆ ಸಾಂಬಾರ್ ಥಿಕ್ನೆಸ್ ಬರೋದಿಲ್ಲ. ಈಗ ಹಾಗಲಕಾಯಿ ಬೆಂದಿದೆ, ಇದಕ್ಕೆ ತಣ್ಣೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ತುಂಬ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ. ಇದರಲ್ಲಿರೋ ಹುಣಸೆಹಣ್ಣನ್ನೆಲ್ಲ ತೆಗೆದ್ಬಿಡೋಣ. ಹುಣಸೆಹಣ್ಣೆಲ್ಲ ಹಾಕೋದಿಲ್ಲ, ಬರೀ ಹಾಗಲಕಾಯಿ ಮಾತ್ರ ಹಾಕಬೇಕು. ಹುಣಸೆಹಣ್ಣೆಲ್ಲ ತೆಗೆದ್ಬಿಟ್ಟು ಈ ಹಾಗಲಕಾಯಿನ ಒಂದು 2 ಸರಿ ತೊಳೆಯೋಣ ಬೇರೆ ನೀರಲ್ಲಿ, ಆಗ ವಿಷ ಎಲ್ಲ ಪೂರ್ತಿ ಹೊರಟೋಗುತ್ತೆ. ಇದು ಬೇಯಿಸಿ ಮಾಡಬೇಕಾದ್ರೆ ಈ ಥರ ಮಾಡ್ತೀವಿ. ಹಾಗಲಕಾಯಿನ ಹುರಿದ್ಬಿಟ್ಟು ಮಾಡ್ತಾರೆ, ಅದು ಕಹಿ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಸ್ವಲ್ಪನೂ ಕಹಿ ಇರೋದಿಲ್ಲ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಪಾತ್ರೆಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಈಗ ನಾವು ತೊಗೊಂಡಿದ್ವಲ್ಲ ಒಗ್ಗರಣೆಗೆ ಈರುಳ್ಳಿ ಮತ್ತು ಅದ್ರ ಜೊತೆ 2 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ನಾವೆಲ್ಲ ಸಾಂಬಾರ್ಗೂ ಒಗ್ಗರಣೆ ಫ್ರೈ ಮಾಡ್ಕೊತೀವಲ್ಲ ಆ ರೀತಿ. ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ಟೊಮೊಟೊನ ಹಾಕಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗಲಕಾಯಿ ಸಾಂಬಾರನ್ನ ಈ ರೀತಿ ಹಾಗಲಕಾಯಿನ ಬೇಯಿಸ್ಬಿಟ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹುರಿದ್ಬಿಟ್ಟು ಮಾಡಿದ್ರೆ ನಾವು ಹುರಿದ್ಬಿಟ್ಟು ಹೇಗೆ ಮಾಡಿದ್ರೂ ಸ್ವಲ್ಪ ಕಹಿ ಬಂದೇ ಬರುತ್ತೆ. ಈ ರೀತಿ ಬೇಯಿಸ್ಬಿಟ್ಟು ಆ ನೀರು ಚೆಲ್ಲಿ ಮಾಡೋದ್ರಿಂದ ಸ್ವಲ್ಪನೂ ಕಹಿ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಿನ ತಿಂದೇ ಇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಲಕಾಯಿ ಸಾಂಬಾರನ್ನ. ನೋಡಿ, ಟೊಮೊಟೊ ಫುಲ್ಲು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಾದಮೇಲೆ ಈಗ ಹಾಗಲಕಾಯಿನ ಹಾಕ್ಬಿಟ್ಟು ಹಾಗಲಕಾಯಿನ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗಲಕಾಯಿನ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಆದಮೇಲೆ ನಾವು ತೊಗೊಂಡಿರೋಂಥ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಹಾಕ್ಬಿಟ್ಟು ಮಸಾಲೆನ ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಆದಮೇಲೆ ಮಿಕ್ಸಿ ಜಾರ್ಗೂ ಕೂಡ ನೀರು ಹಾಕ್ಬಿಟ್ಟು ಅದರಲ್ಲಿರೋ ಮಸಾಲೆನೆಲ್ಲ ಹಾಕಿ ನಿಮಗೆ ಸಾಂಬಾರು ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಹಾಕ್ಕೊಳ್ಳಿ. ಕಹಿ ಇಷ್ಟಪಡೋರು, ಕಹಿ ಇರಬೇಕು ಹಾಗಲಕಾಯಿ ಸಾಂಬಾರು ಅನ್ನೋರು ಹುರಿದ್ಬಿಟ್ಟು ಮಾಡ್ಬೋದು. ಮತ್ತು ಈ ಸಾಂಬಾರಿಗೆ ಬೆಲ್ಲನ ಕಂಪಲ್ಸರಿ ಹಾಕಲೇಬೇಕು. ಬೆಲ್ಲ ಹಾಕಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ, ಕಹಿ ಸ್ವಲ್ಪನೂ ಹೋಗೋದಿಲ್ಲ, ತುಂಬ ಕಹಿ ಇರುತ್ತೆ. ನೀವು ಹುರಿದ್ಬಿಟ್ಟು ಮಾಡಿದ್ರೂ ಕೂಡ ಬೆಲ್ಲನ ಹಾಕಲೇಬೇಕು, ಬೆಲ್ಲ ಹಾಕಿದ್ರೇ ಚೆನ್ನಾಗಿರೋದು. ಈ ಸಾಂಬಾರನ್ನ ನೀವು ತುಂಬ ಗಟ್ಟಿಗೆ ಮಾಡಿಕೊಂಡ್ರೆ ಮಸಾಲೆನ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ತೆಂಗಿನಕಾಯಿ ಹುರ್ಗಡ್ಲೆ ಎಲ್ಲ ಜಾಸ್ತಿ ಹಾಕಿ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ನಾನು ಮಾಡಿರೋ ಅಷ್ಟು ಸಾಂಬಾರಿಗೆ ಒಂದು ಅರ್ಧ ಉಂಡೆ ಆಗೋಷ್ಟು ಬೆಲ್ಲ ಹಾಕಿದ್ದೀನಿ. ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಎಲ್ಲಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಕೂಡ ಈ ರೀತಿ ಹಾಗಲಕಾಯಿನ ಬೇಯಿಸ್ಬಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಗಿನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಕೇಳಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.